ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ನೋಡಿದಾಗ ಏನಿಸ್ತು ಫಸ್ಟ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಇವತ್ತು ಫಸ್ಟ್ ಮಾತಾಡ್ತೀನಿ ಚೈತ್ರ ಕುಂದಾಪುರ ಅವರ ಬಗ್ಗೆ. ಏನು ಗುರು ಆಟ, ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡಿದ್ರು ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಹೋದ ಸೀಸನಲ್ಲೆಲ್ಲ ಅವರು ಟಾಸ್ಕ್ ಅಂತ ಬಂದಾಗ ಅಷ್ಟೊಂದು ಎಫರ್ಟ್ಸ್ಗಳನ್ನು ಹಾಕಿ ಆಟನ ಆಡ್ತಿರ್ಲಿಲ್ಲ. ಉಸ್ತುವಾರಿ ಅಂತ ಬಂದಾಗ ತುಂಬ ಚೆನ್ನಾಗಿ ನಿಭಾಯಿಸ್ತಿದ್ರು. ಆ್ಯಂಡ್ ಅದರಲ್ಲೂ ಕೂಡ ತುಂಬಾ ಕಿರ್ಚಾಡೋದು ಈ ರೀತಿಯೇ ಇರ್ತಿತ್ತು. ನಾನು ಹೇಳಿದ್ದೆ ಸರಿ ಅನ್ನೋ ರೀತಿ ಉಸ್ತುವಾರಿನ ಮಾಡ್ತಿದ್ರು. ಬಟ್ ಇವಾಗ ಕೊಟ್ಟಿರುವಂತಹ ಅವಕಾಶನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತಿದ್ದಾರೆ ಚೈತ್ರ ಅವರು ಅಂತ ಗೊತ್ತಾಗ್ತದೆ. ಯಾಕಂದರೆ ಆಡಿದಂತಹ ಎರಡೂ ಟಾಸ್ಕಲ್ಲೂ ಕೂಡ ತುಂಬ ಚೆನ್ನಾಗಿ ಆಟನ ಆಡಿದ್ದಾರೆ ಚೈತ್ರ ಕುಂದಾಪುರ ಅವರು. ಲೈಕ್ ರಿಂಗ್ ಟಾಸ್ಕಲ್ಲಿ ಎಲ್ಲೋ ಒಂದು ಸ್ವಲ್ಪ ಎಡವಿದ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದಂತಹ ಬಾಲ್ ಟಾಸ್ಕಲ್ಲಿ ಪೋಲ್ ಮತ್ತು ಬಾಲ್ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಟನ ಆಡಿದ್ರು. ಅಬಿಗೆ ತುಂಬ ಚೆನ್ನಾಗಿ ಸಾಥ್ ಕೊಟ್ಟರು. ಆ್ಯಂಡ್ ಕ್ಯಾಪ್ಟನ್ಸಿ ಟಾಸ್ಕಲ್ಲೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಆ ಒಂದು ಫೈರ್ ಬ್ರ್ಯಾಂಡ್ ಅನ್ನುವಂತಹ ಹೆಸರಿಗೆ ತಕ್ಕಾಗೆ ಆಟ ಚೈತ್ರ ಕುಂದಾಪುರ ಅವರು ಆಡಿದ್ದಾರೆ ಅಂತ ನಂಗೆ ಅನಿಸ್ತು. ಆ್ಯಂಡ್ ನನಗಂತೂ ತುಂಬಾ ಖುಷಿ ಆಯಿತು ಚೈತ್ರ ಕುಂದಾಪುರ ಅವರು ಆಡಿದಂತಹ ರೀತಿನ ನೋಡ್ತಿದ್ರೆ. ಆ್ಯಂಡ್ ಇನ್ನು ಅಶ್ವಿನಿ ಮತ್ತು ರಘು ಅವ್ರ ಬಗ್ಗೆ ಮಾತಾಡೋದಾದರೆ, ಅಶ್ವಿನಿ ಅವರು ಕೂಡ ತುಂಬ ಚೆನ್ನಾಗಿ ಆಟನ ಆಡ್ಕೊಂಡು ಬಂದರು. ಬಟ್ ಎಲ್ಲೋ ಒಂದು ಕಡೆ ನಂಬರ್ಸ್ನ ಕನ್ಫ್ಯೂಸ್ ಮಾಡಿಕೊಂಡು ಏನೋ ಅವ್ರಿಗೆ ಪಾಪ ಲಾಕ್ ಓಪನ್ ಮಾಡೋದಕ್ಕೆ ಆಗಿಲ್ಲ. ಫಸ್ಟ್ ನಂಬರ್ಸ್ ಎಲ್ಲ ಹುಡುಕಿದ್ದೆ ಅವರು, ಬೇರೆಯವ್ರ ನಂಬರ್ಸನ್ನು ಇವ್ರ ನಂಬರು ಅಂತ ಅಂದ್ಕೊಂಡು ಸ್ವಲ್ಪ ಕನ್ಫ್ಯೂಷನ್ ಮಾಡಿಕೊಂಡ್ರು. ಸೊ ಈ ಕಾರಣಕ್ಕಾಗಿ ಎಲ್ಲೋ ಅವ್ರಿಗೆ ಒಂದು ಕಡೆ ಡಿಸಡ್ವಾಂಟೇಜ್ ಆಯಿತು ಅಂತ ಹೇಳ್ಬೋದು. ಇವ್ರಿಗೆ ಕೊಟ್ಟಿರುವಂತಹ ನಂಬರ್ಸ್ ಮಾತ್ರ ಇವ್ರು ಹುಡ್ಕೊಂಡು ಹೋಗಿದ್ದಿದ್ರೆ ಲೈಕ್ ಇವ್ರಿಗೆ ಆ ರೀತಿ ಡಿಸಡ್ವಾಂಟೇಜಸ್ ಆಗ್ತಿರ್ಲಿಲ್ಲ. ಆ್ಯಂಡ್ 1 by 1 ಆ ನಂಬರ್ನ ನೆನ್ಪಿಟ್ಕೋಬೇಕಾಗಿತ್ತು. ಅದನ್ನು ಸಹ ಇವ್ರು ಮಾಡಲಿಲ್ಲ. ಸೊ ಇದಕ್ಕೋಸ್ಕರ ರಘು ಅವರು ಈ ಬಾರಿ ಕ್ಯಾಪ್ಟನ್ ಆಗುವಂತಹ ಚಾನ್ಸಸ್ ತಪ್ಪೋಯ್ತು. ಅಶ್ವಿನಿ ಅವ್ರಿಗಾಗಿರ್ಬೋದು, ರಘು ಅವ್ರಿಗಾಗಿರ್ಬೋದು ಈ ವಾರ ಕ್ಯಾಪ್ಟನ್ ಆಗುವಂತಹ ಒಂದು ಚಾನ್ಸ್ ತಪ್ಪೋಯ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಮಾಳು ಮತ್ತು ನಮ್ಮ ರಕ್ಷಿತಾ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಿದ್ರೆ, ರಕ್ಷಿತಾ ಅವರ ಶೆಟ್ಟಿ ಕ್ಯಾರೆಕ್ಟರ್ ಬರ್ತಾ ಬರ್ತಾ ಯಾವ ರೀತಿ ಕಾಣಿಸ್ತಿದೆ ಅಂತಂದರೆ, ಲೈಕ್ ಏನೋ ಒಂಥರ ಮಾನಸಿಕವಾಗಿ ಏನೋ ಒಂಥರ ಕ್ಯಾರೆಕ್ಟರ್ ಅನ್ನಿಸ್ತಿದೆ ರಕ್ಷಿತಾ ಶೆಟ್ಟಿದು. ನನಗಂತೂ ನೋಡ್ತಾ ನಿಜವಾಗ್ಲೂ ಚಿಕ್ಕ ಹುಡುಗಿ ತುಂಬ ಇನ್ನೋಸೆಂಟು, ತುಂಬ ಮೆಚ್ಯೂರ್ಡಾಗಿ ಥಿಂಕ್ ಮಾಡ್ತಾಳೆ ಚಿಕ್ಕ ಹುಡುಗಿ ಆಗಿದ್ರು ಅಂತ ಹೇಳಿ ಅವಳ ಬಗ್ಗೆ ಒಂಥರ ಬೇರೆ ಪರ್ಸೆಪ್ಷನ್ನೇ ಇತ್ತು. ಬಟ್ ಒಂದು 2-3 ವಾರದಿಂದ ಅವಳು ಆಡ್ತಿರುವಂತಹ ರೀತಿನ ನೋಡ್ತಿದ್ರೆ ನಿಜವಾಗ್ಲೂ ಇವಳಿಗೆ ಚಿಕ್ಕ ಹುಡುಗಿ ಅನ್ನುವಂತಹ ಟೈಟಲ್ ಸೂಟ್ ಆಗೋದಿಲ್ಲ ಅಂತ ಅನಿಸ್ತಿದೆ. ಆ್ಯಂಡ್ ನಿನ್ನೆ ನಾನು ಹೇಳಿದೆ ಎಪಿಸೋಡ್ ನೋಡಿ ಆಮೇಲೆ ಧ್ರುವಂತ್ ಅವ್ರ ಬಗ್ಗೆ ರಿವ್ಯೂ ಕೊಡೋಣ ಅಂತ ಹೇಳಿ. ಯಾಕಂದರೆ ಪ್ರೋಮೋ ನೋಡಿದ ತಕ್ಷಣ ಸಾಕಷ್ಟು ಜನ ಕಮೆಂಟ್ಸ್ ಹಾಕ್ತಿದ್ದಿದ್ದಲ್ಲಿ ಏನು ಅಂತಂದರೆ, ಲೈಕ್ ರಕ್ಷಿತಾಗೆ ಧ್ರುವಂತ್ ಟಾರ್ಗೆಟ್ ಮಾಡ್ತಿದ್ದಾನೆ, ಧ್ರುವಂತ್ಗೆ ರಕ್ಷಿತಕ್ಕಂದ್ರೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಟಾರ್ಗೆಟ್ ಮಾಡಿ ರಕ್ಷಿತಾ ಅವರ ಫೋಕಸನ್ನು ಡೈವರ್ಟ್ ಮಾಡ್ತಿದ್ದಾನೆ, ಆ ಗೇಮಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದಾನೆ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನು ಹಾಕ್ತಿದ್ರಿ. ಬಟ್ ನಾನು ಅವಾಗಲೇ ಹೇಳಿದ್ದೆ, ಲೈಕ್ ಎಪಿಸೋಡ್ ನೋಡೋಣ, ಎಪಿಸೋಡ್ ನೋಡಿದ ಆದಮೇಲೆ ಧ್ರುವಂತ್ ಅವ್ರದ್ದು ತಪ್ಪಿದೆಯಾ, ರಕ್ಷಿತಾ ಅವ್ರದ್ದು ತಪ್ಪಿದೆಯಾ ಅಂತ ಮಾತಾಡೋಣ ಅಂತ ಹೇಳಿದ್ದೆ. ಸೊ ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ನಿನ್ನೆ ನೋಡಿದಾಗ ಧ್ರುವಂತ್ ಅವ್ರದ್ದು ನಿಜವಾಗ್ಲೂ ಯಾವುದೇ ರೀತಿಯಾದಂತಹ ತಪ್ಪಿರಲಿಲ್ಲ. ಒಂದು ಪೋಲ್ ಮತ್ತು ಬಾಲ್ ಟಾಸ್ಕ್ ಅಂತ ಕೊಟ್ಟಿದ್ದಾಗ ರಕ್ಷಿತಾ ಅವರಾಗಿರ್ಬೋದು, ಮಾಳು ಅವರಾಗಿರ್ಬೋದು ಇಬ್ಬರು ಕೂಡ ಒಬ್ಬರು ಕೋಲ್ನ ಇನ್ನೊಬ್ರು ಟಚ್ ಮಾಡಬಾರ್ದು ಅನ್ನೋದನ್ನ ಕ್ಲಿಯರ್ ಆಗಿ ಧನುಷ್ ಅವರು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಬಟ್ ಇವರಿಬ್ಬರು ಒಬ್ಬರು ಕೋಲ್ನ ಒಬ್ಬರು ಇಟ್ಕೊಂಡೇ ಆಟನ ಆಡ್ತಿರ್ತಾರೆ. ಸೊ ಇದನ್ನು ನೋಡಿದಂತಹ ಧ್ರುವಂತ್ ಅವರು ಆ ರೀತಿ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಬಟ್ ಅಫ್ಕೋರ್ಸ್ ಅಲ್ಲಿ ಎಲ್ಲರೂ ಸಹ ಕಿರ್ಚ್ತಿದ್ರು. ಆ ಟೈಮಲ್ಲಿ ಧ್ರುವಂತ್ ಅವ್ರು ಬಂದ್ಬಿಟ್ಟು ನಿಧಾನಕ್ಕೆ ನೀನು ಆ ಕೋಲ್ ಹಿಡ್ಕೊಂಬೇಡಮ್ಮ, ನೀನು ಈ ಕೋಲ್ ಬಿಡಪ್ಪ ಅಂತ ಹೇಳಿ ನಿಧಾನಕ್ಕೆ ಹೇಳೋದಕ್ಕೆ ಆಗೋದಿಲ್ಲ ಧ್ರುವಂತ್ ಅವ್ರಿಗೆ. ಆ ಒಂದು ಟೋನಲ್ಲಿ ಮಾತಾಡೋದ್ರಲ್ಲಿ ಧ್ರುವಂತ್ ಅವ್ರು ಎಕ್ಸ್ಪರ್ಟ್ ಇದ್ದಾರೆ ಅಂತಲೇ ಹೇಳ್ಬೋದು, ರೇಗಿಸ್ಕೊಂಡು ಮಾತಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಅಲ್ಲಿ ಅವರು ಅವರ ಒಂದು ನ್ಯಾಚುರಲ್ ಕ್ಯಾರೆಕ್ಟರಿಂದನೇ ಮಾತಾಡಿದ್ರು. ಲೈಕ್ ಕೋಲ್ ಹಿಡ್ಕೊಬಾರ್ದು ಅಂತ ಹೇಳಿ ಏನು ಕಿರ್ಚ್ಕೊಂಡು ಹೇಳಿದ್ರು. ಸೊ ಅಲ್ಲಿ ಅವರ ಒಂದು ನ್ಯಾಚುರಲ್ ಕ್ಯಾರೆಕ್ಟರಿಂದನೇ ಮಾತಾಡಿದ್ರು ಅಂತ ಹೇಳಿ ನನಗೆ ಅನ್ನಿಸ್ತು. ಆ್ಯಂಡ್ ಇನ್ನೂ ರಕ್ಷಿತಾ ಅವರು ಕೂಡ ತುಂಬ ಬೇರೆ ರೀತಿನೇ ರಿಯಾಕ್ಟ್ ಮಾಡಿದ್ರು ಧ್ರುವಂತ್ ಅವ್ರ ಜೊತೆ. ಲೈಕ್ ನೀವು ಬರಬೇಡಿ, ನೀವು ಹೇಳಕ್ಕೆ ಬರಬೇಡಿ, ನಮಗೂ ಗೊತ್ತಿದೆ ಅಂತ ಹೇಳಿ ಬೇರೆ ರೀತಿನೇ ರಿಯಾಕ್ಟ್ ಮಾಡಿದ್ರು. ಆ್ಯಂಡ್ ಧ್ರುವಂತ್ ಅವ್ರು ಹೇಳಿದಂತಹ ಮಾತುಗಳನ್ನ ಇವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಸೊ ಆವಾಗ ಧ್ರುವಂತ್ ಅವರು ಫೋಲ್ ಕೊಡ್ತಾರೆ. ಇವ್ರು ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಸರಿ ಆಯಿತು, ಓಕೆ ನಾವು ತಪ್ಪು ಮಾಡಿದ್ದೀವಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಧ್ರುವಂತ್ ಅವರು ಆ್ಯಕ್ಚುಲಿ ಫೋಲೇ ಕೊಡ್ತಿರ್ಲಿಲ್ಲ ಅವ್ರಿಗೆ. ಇವ್ರು ಯಾವಾಗ ಅಕ್ಸೆಪ್ಟ್ ಮಾಡ್ಕೊಂಡಿಲ್ವೋ ಆವಾಗ ಧ್ರುವಂತ್ ಅವರು ಅವ್ರಿಗೆ ಫೋಲ್ ಕೊಡ್ತಾರೆ. ಆ್ಯಂಡ್ ಆ ಫೋಲ್ ಕೊಟ್ಟಾಗಂತೂ ಅಂದ್ಕೊಂಡು ಒಳ್ಳೆ ಲೈಕ್ ಬೇರೆ ರೀತಿ ಕ್ಯಾರೆಕ್ಟರ್ನೇ ತೋರಿಸ್ಬಿಟ್ರು. ಆ ಪೋಲಿಂದ ನೀರಿಗೆ ಹೊಡಿಯೋದಾಗಿರ್ಬೋದು, ಇವಳ ಆಟ ಡಿಸ್ಟರ್ಬ್ ಮಾಡೋದು ಅಂತ ಹೇಳಿ ಬೇರೆಯವ್ರ ಆಟನೂ ಕೂಡ ಡಿಸ್ಟರ್ಬ್ ಮಾಡೋ ರೀತಿ ಆಡಿದ್ನು ಅಂತ ನನಗೆ ಅನಿಸ್ತು. ಈ ಒಂದು ಕ್ಯಾರೆಕ್ಟರ್ ಒಂಥರ ಅತಿರೇಕದ ಕ್ಯಾರೆಕ್ಟರ್ ಅಂತಲೇ ಅನಿಸ್ತು ನನಗೆ. ಆ್ಯಂಡ್ ನನಗಂತೂ ಎಲ್ಲೂ ಸಹ ಧ್ರುವಂತ್ ಅವರು ಲೈಕ್ ಇವ್ರನ್ನ ಟಾರ್ಗೆಟ್ ಮಾಡಿ ಇವ್ರು ಈ ಒಂದು ಆಟದಲ್ಲಿ ಗೆಲ್ಲಬಾರ್ದು ಅಂತ ಹೇಳಿ ಟಾರ್ಗೆಟ್ ಮಾಡಿ ಇವ್ರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗ್ತಿದ್ದಾರೆ ಅಂತ ಪರ್ಸ್ನಲಿ ನನಗಂತೂ ಎಲ್ಲೂ ಅನಿಸಿಲ್ಲ. ನಿಮಗೇನಾದರೂ ಇನ್ನೂ ಎಪಿಸೋಡ್ ನೋಡಿದ ಮೇಲೂ ಕೂಡ ಧ್ರುವಂತ್ ಅವರು ರಕ್ಷಿತ್ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನಿಸಿದೆ ಅಂತಂದರೆ ಲೈಕ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅದ್ರ ಬಗ್ಗೆ ಬೇಕಾದ್ರೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇನ್ನು ಗಿಲ್ಲಿ ನಟ ಮತ್ತು ಕಾವ್ಯ ಅವ್ರ ಬಗ್ಗೆ ಮಾತಾಡೋದಾದರೆ, ವಾವ್
ಏನ್ ಟಾಸ್ಕ್ ಆಡಿದ್ರಿ ಗುರು, ಇಬ್ರು ಸಹ ಒಂದು ಒಳ್ಳೆ ಆಪರ್ಚುನಿಟಿ ಇತ್ತು, ಇಬ್ರಿಗೂ ಸಹ ಜೋಡಿ ಕ್ಯಾಪ್ಟನ್ಸ್ ಆಗೋದಕ್ಕೆ ಒಳ್ಳೆ ಆಪರ್ಚುನಿಟಿ ಇತ್ತು. ಅಂಡ್ ಇಡೀ ಕರ್ನಾಟಕನೇ ಕಾದು ಕುಳಿತಿತ್ತು ಅಂತ ಹೇಳ್ಬೋದು ನಿಮ್ಮಿಬ್ಬರ ಕ್ಯಾಪ್ಟನ್ಸಿನ ನೋಡೋದಕ್ಕೆ. ಬಟ್ ಇಬ್ರು ಒಂಥರ ಹೇಗಾಗೋಯ್ತು ಅಂತಂದ್ರೆ ಏರ್ಗಿಳಿತು ಎಮ್ಮೆ ನೀರ್ಗಿಳಿತು ಅಂತಾರಲ್ಲ, ಆ ರೀತಿ ಆಗೋಯ್ತು. ಅಂಡ್ ಇಲ್ಲಿ ಒಬ್ಬರ ಮಾತನ್ನ ಒಬ್ಬರೇ ಕೇಳೋದು, ಲೈಕ್ ಕಾವ್ಯ ಮಾತನ್ನ ಗಿಲ್ಲಿ ಕೇಳ್ತಾನೆ, ಬಟ್ ಗಿಲ್ಲಿ ಮಾತನ್ನ ಕಾವ್ಯ ಯಾವತ್ತೂ ಕೇಳೋದಿಲ್ಲ. ಸೊ ಇದನ್ನ ಕಾವ್ಯ ಒಂಚೂರು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಲೈಕ್ ಗಿಲ್ಲಿನ ಯಾವ ರೀತಿ ನೋಡ್ತಾಳೆ ಅಂತಂದ್ರೆ, ಲೈಕ್ ನಾನು ಏನ್ ಹೇಳಿದ್ರು ಗಿಲ್ಲಿ ತಗೋತಾನೆ, ಇವ್ನಿಗೇನು ಗೊತ್ತಿಲ್ಲ, ಇವ್ನು ಏನ್ ಹೇಳಿದ್ರು ಅದ್ ನಡೆಯೋದಿಲ್ಲ, ಸೊ ನಾನು ಏನ್ ಹೇಳ್ತೀನೋ ಅದೇ ನಡೆಯೋದು. ಗಿಲ್ಲಿ ಮೇಲೆ ಒಂಥರ ಹಠ ಸಾಧಿಸೋದಕ್ಕೆ ಹೋಗ್ತಾಳೆ ಗಿಲ್ಲಿ ಮೇಲೆ. ಲೈಕ್ ನಾನು ಹೇಳಿದ್ದೆ ಆಗ್ಬೇಕು, ನಾನು ಹೇಳಿದ್ದೆ ಕರೆಕ್ಟು ಅನ್ನೋ ರೀತಿ ಹಠ ಸಾಧಿಸೋದಕ್ಕೆ ಹೋಗ್ತಾಳೆ. ಸೊ ಆ ಕಾರಣದಿಂದನೇ ಹೀಗಾಯ್ತು ಅಂತ ಹೇಳ್ಬೋದು. ಚಿಕ್ಕ ಚಿಕ್ಕ ಬಾಲ್ನ ಕಲೆಕ್ಟ್ ಮಾಡೋ ಬದಲು ಫಸ್ಟ್ ದೊಡ್ಡ ಬಾಲ್ಸ್ನ ಕಲೆಕ್ಟ್ ಮಾಡಿದ್ರೆ ಇವ್ರಿಗೊಂದು ಕಾನ್ಫಿಡೆನ್ಸ್ ಅನ್ನೋದು ಬಂದಿರೋದು. ಲೈಕ್ ನಮ್ಮ ಕೈಯಲ್ಲೂ ಆಗುತ್ತೆ, ನಾವು ಮಾಡ್ತಾ ಇದೀವಿ ಅಂತ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಂದಿರೋದು. ಸೊ ಇವ್ರು ಆ ಕೆಲಸನ ಮಾಡಲಿಲ್ಲ. ಫಸ್ಟೇ 200 ಪಾಯಿಂಟ್ ಸಿಗುವಂಥ ಚಿಕ್ಕ ಚಿಕ್ಕ ಬಾಲ್ಸ್ಗೆ ಕೈ ಹಾಕೋದಕ್ಕೆ ಹೋದ್ರು, ಅದು ವರ್ಕೌಟ್ ಆಗಿಲ್ಲ. ಸರಿ, ಅಫ್ಕೋರ್ಸ್ ವರ್ಕೌಟ್ ಆಗಿಲ್ಲ ಅಲ್ಲ, ಬಿಟ್ಟು ಬೇರೆ ಏನಾದರೂ ಬೇರೆ ಆಪ್ಷನ್ ನೋಡೋಣ ಅಂತ ಹೇಳಿ ಗಿಲ್ಲಿಯಲ್ಲಿ ಸಜೆಷನ್ ಕೊಟ್ಟು ಗೋಲ್ಡ್ ಕಲರ್ ಬಾಲ್ನ ತಗೊಂಡೋಗಿ ಒಂದು ಬಾಲ್ನ ಇವರ ಚೌಕಟ್ಟು ಒಳಗಡೆ ಇವ್ರು ಹಾಕೊಂಡ್ರು. ಅದನ್ನೇ ಕಂಟಿನ್ಯೂ ಮಾಡ್ಬೇಕಾಗಿತ್ತಲ್ಲ. ಒಂದು ಬಾಲ್ ಹಾಕಿದ ತಕ್ಷಣ ಮತ್ತೆ ಅದೇ ರಾಗ ಅದೇ ತಾಳ ಅನ್ನೋ ರೀತಿ ಮಾಡಿದ್ರು. ಮತ್ತೆ ಚಿಕ್ಕ ಬಾಲ್ ಕಡೆಗೇನೆ ಬಂದ್ರು. ಚಿಕ್ಕ ಬಾಲ್ ಕಡೆಗೇನೆ ಬಂದ್ಬಿಟ್ಟು ಮತ್ತೆ ಆಟನ ಹಾಳು ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಬರೋ ಕಂಟೆಸ್ಟೆಂಟ್ ಅಲ್ಲೆಲ್ಲ ತುಂಬಾ ವರ್ಸ್ಟ್ ಆಗಿ ಆಡಿದಂತಹ ಕಂಟೆಸ್ಟೆಂಟ್ ನಿನ್ನೆ ಟಾಸ್ಕ್ ಅಲ್ಲಿ ಅಂತಂದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅಂತ ಹೇಳ್ಬೋದು. ರಜತ್ ಅವ್ರು ತುಂಬಾ ಸಜೆಷನ್ಸ್ ಕೊಡ್ತಿದ್ರು, ಆ ಸಜೆಷನ್ಸ್ ಇವ್ರು ತಗೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ. ಅಂಡ್ ಬೇರೆ ಕಂಟೆಸ್ಟೆಂಟ್ ಆಡ್ತಿದ್ರಲ್ವಾ, ಅದನ್ನಾದ್ರೂ ನೋಡಿ ಒಂದ್ ಸ್ವಲ್ಪ ಇನ್ಪುಟ್ಸ್ ತಗೋಬೋದಾಗಿತ್ತು. ಓಕೆ, ನಾವು ದೊಡ್ಡ ಬಾಲ್ನ ಟ್ರೈ ಮಾಡೋಣ, ಆಮೇಲೆ ಬೇಕಾದ್ರೆ ಚಿಕ್ಕ ಬಾಲ್ಗೆ ಹೋಗೋಣ ಅಂತ ಹೇಳಿ ಟ್ರೈ ಮಾಡ್ಬೋದಾಗಿತ್ತು. ಅದನ್ನು ಸಹ ಮಾಡಿಲ್ಲ. ಅಂಡ್ ಈ ಐಡಿಯಾ ಕಂಪ್ಲೀಟ್ ಆಗಿ ಕಾವ್ಯ ಕೊಟ್ಟಿರುವಂತಹ ಐಡಿಯಾ, ಫಸ್ಟ್ 200 ಪಾಯಿಂಟ್ಸ್ಗೆ ಕೈ ಹಾಕೋಣ ಅಂತ ಹೇಳಿ ಕಂಪ್ಲೀಟ್ ಆಗಿ ಕಾವ್ಯ ಕೊಟ್ಟಿರುವಂತಹ ಐಡಿಯಾನೇ ಅಲ್ಲಿ ಗಿಲ್ಲಿ ಅವರು ಬಂದು ಎಕ್ಸಿಕ್ಯೂಟ್ ಮಾಡಿರೋದು. ಬಟ್ ಇಲ್ಲಿ ಲಾಸ್ಟ್ ಆಗಿ ಏನಾಯ್ತು ಅಂತಂದ್ರೆ ಕಾವ್ಯ ಸ್ವಲ್ಪ ಟ್ವಿಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ಲು ಗಿಲ್ಲಿ ಅವ್ರ ಮೇಲೆ. ಲೈಕ್ ಗಿಲ್ಲಿಯಿಂದನೇ ಆಟ ಹಾಳಾಯ್ತು ಅನ್ನೋ ರೀತಿ ಹೇಳೋದಕ್ಕೆ ಟ್ರೈ ಮಾಡಿದ್ಲು. ಅಂಡ್ ಇದನ್ನ ನಾನು ಕೂಡ ಒಪ್ಕೊಳೋದಿಲ್ಲ. ಗಿಲ್ಲಿಯಿಂದ ಆಟ ಆಯ್ತು ಹಾಳಾಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಟಾಸ್ಕ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಎಲ್ಲಾ ಕಡೆನೂ ಕರೆಕ್ಟಾಗಿ ಇಟ್ಕೊಂಡು ಬರ್ತಿದ್ದ. ಬಟ್ ಕಾವ್ಯ ಗಿಲ್ಲಿ ಮೇಲೆ ಪ್ರೆಷರ್ ತುಂಬಾನೇ ಜಾಸ್ತಿ ಆಗ್ತಿದ್ಲು ಅನಿಸ್ತಿತ್ತು. ಗಿಲ್ಲಿ ಹಂಗ್ ಮಾಡ್ಬೇಡ, ಗಿಲ್ಲಿ ಹಿಂಗ್ ಮಾಡ್ಬೇಡ, ಗಿಲ್ಲಿ 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 ಅಂತ ಒಂದು ತುಂಬಾನೇ ಪ್ರೆಷರ್ ಕೊಡ್ತಿದ್ಲು ಅಂತ ಅನಿಸ್ತಿತ್ತು. ಅಂಡ್ ಮಿಸ್ಟೇಕ್ಸ್ಗಳೆಲ್ಲ ಇವ್ರ ಕಡೆಯಿಂದಾನೇ ಜಾಸ್ತಿ ಆಗ್ತಿದ್ದು. ಅಂಡ್ ರಜತ್ ಅವರು ಕೂಡ ತುಂಬಾ ಸತಿ ಹೇಳ್ತಿದ್ರು, ಕಾವ್ಯ ಅವ್ನ್ ಮಾಡ್ತಿದ್ದಾನೆ, ನೀನ್ ಕರೆಕ್ಟಾಗಿ ಮಾಡ್ತಿಲ್ಲ ಅಂತ ಹೇಳಿ ರಜತ್ ಅವರು ತುಂಬಾ ಸತಿನೇ ಹೇಳ್ತಿದ್ರು. ಬಟ್ ಇವಳು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ. ಓಕೆ ಫೈನ್, ಆಗ್ತಿಲ್ವಲ್ಲ, ಚಿಕ್ಕದ್ ಬಿಟ್ಬಿಡೋಣ, ದೊಡ್ಡದು ಅಟ್ಲೀಸ್ಟ್ ಬೇರೆಯವ್ರು ಕಲೆಕ್ಟ್ ಮಾಡಿದಾರಲ್ಲ ಆ ಒಂದು ಪಾಯಿಂಟ್ಸ್ಗೆ ರೀಚ್ ಆಗೋ ರೀತಿ ಆದ್ರೂ, ಹತ್ರಕ್ಕೆ ಹೋಗೋ ರೀತಿ ಆದ್ರೂ ಬೇರೆ ಪಾಯಿಂಟ್ಸ್ನ ಕಲೆಕ್ಟ್ ಮಾಡೋಣ ಅಂತ ಹೇಳಿ ಇವ್ರ ತಲೆನಲ್ಲಿ ಬಂದಿಲ್ಲ. ಅಂಡ್ ಅಶ್ವಿನಿ ಅವರು ಆಲ್ಮೋಸ್ಟ್ 2-3 ಬಾಲ್ಸ್ ಚಿಕ್ಕ ಬಾಲ್ಸ್ನ ಹಾಕಿದ್ರು. ಅಂಡ್ ತುಂಬಾ ಚೆನ್ನಾಗಿ ಆಡಿದಂತಹ ನಮ್ಮ ಅಭಿ ಮತ್ತೆ ಚೈತ್ರ ಕುಂದಾಪುರ ಅವರು 980 ಪಾಯಿಂಟ್ಸ್ನ ಕಲೆಕ್ಟ್ ಮಾಡಿರ್ತಾರೆ. ತುಂಬಾನೇ ಒಂಥರ ಖುಷಿ ಆಯ್ತು ಚೈತ್ರ ಕುಂದಾಪುರ ಅವ್ರು ಆಡಿದ್ದು. ಅಭಿಷೇಕ್ ಅವ್ರಿಗೆ ಚೈತ್ರ ಕುಂದಾಪುರ ಅವ್ರು ಬಂದಿದ್ದು ಒಂಥರ ಲಕ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನಮ್ಮ ಕಡ್ಲೆಪುಟ್ಟಿ ಏನಾದ್ರು ಇದ್ದಿದ್ರೆ, ನಮ್ಮ ಸ್ಪಂದನ ಅವ್ರು ಏನಾದ್ರು ಇದ್ದಿದ್ರೆ ಖಂಡಿತವಾಗ್ಲೂ ಅಭಿಷೇಕ್ ಅವ್ರಿಗೆ ಅಷ್ಟು ಪಾಯಿಂಟ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಸ್ಪಂದನ ಅವರು ಟಾಸ್ಕ್ ಅಲ್ಲಿ ಕಂಪ್ಲೀಟ್ 0 ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆಗ್ತಿರ್ಲಿಲ್ಲ. ಚೈತ್ರ ಕುಂದಾಪುರ ಅವರು ಇವರ ಪಾರ್ಟ್ನರ್ ಆಗಿ ಸಿಕ್ಕಿದ್ದು ಒಂದ್ ರೀತಿ ಲಕ್ ಫೇವರ್ ಆಯ್ತು ಅಂತಾನೆ ಹೇಳ್ಬೋದು. ಸೊ 980 ಅದೇನ್ ಕಡಿಮೆ ಪಾಯಿಂಟ್ಸ್ ಎಲ್ಲ ಗುರು, ತುಂಬಾ ಚೆನ್ನಾಗಿ ಆಟನ ಆಡಿದ್ರು. ಅಂಡ್ ಇನ್ನು ಅಶ್ವಿನಿ ಮತ್ತೆ ರಘು ಅವರು ಕೂಡ 880 ಪಾಯಿಂಟ್ಸ್ ಅನ್ನ ಕಲೆಕ್ಟ್ ಮಾಡಿದ್ರು. ಅವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಅಂಡ್ ಇನ್ನು ರಕ್ಷಿತಾ ಮತ್ತೆ ಮಾಡು ಅವರು ಕೂಡ ಒಂಥರ ಲೈಕ್ 560 ಪಾಯಿಂಟ್ಸ್ ಅನ್ನ ಏನೋ ಕಲೆಕ್ಟ್ ಮಾಡಿದ್ರು. ರಕ್ಷಿತಾ ಅವ್ರು ಇನ್ನೂ ಸ್ವಲ್ಪ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಆಡಿದ್ರೆ ಇನ್ನೂ ಸ್ವಲ್ಪ ಪಾಯಿಂಟ್ಸ್ ನ ಕಲೆಕ್ಟ್ ಮಾಡ್ಬೋದಾಗಿತ್ತೇನೋ. ಒಂದ್ ಪಾಯಿಂಟ್ ಅಲ್ಲಿ ಹೇಗಾಗೋಯ್ತು ಅಂತಂದ್ರೆ, ಲೈಕ್ ಮಾಡೋರೇ ಹೇಳ್ತಿದ್ರು, ಆಡಂಗಿದ್ರೆ ಕರೆಕ್ಟ್ ಆಗಿ ಆಡು, ಇಲ್ಲಾಂದ್ರೆ ಆಡೋದೇ ಬೇಡ, ಬಿಟ್ಬಿಡು ಅಂತ ಹೇಳಿ ಮಾಡೋರ್ಗೆ ಒಂದ್ ಸ್ವಲ್ಪ ಫ್ರಸ್ಟ್ರೇಷನ್ ಆಗೋಯ್ತು. ಆ ರೀತಿ ಆಟ ಆಡ್ಬಿಟ್ಲು. ಸೊ ಆ ರೀತಿ ಆಡಿಲ್ಲ ಅಂದಿದ್ರೆ ಒಂದೊಳ್ಳೆ ಪಾಯಿಂಟ್ಸ್ ಅನ್ನು ಇವರು ಸಹ ಕಲೆಕ್ಟ್ ಮಾಡ್ಬೋದಾಗಿತ್ತು. ಅಂಡ್ ಇನ್ನು ಗಿಲ್ಲಿ ಕಾವ್ಯ ಬಗ್ಗೆ ಹೇಳೋದೇ ಬೇಡ, ಇಡೀ ಮನೆ ಉರುಸ್ತು ಅಂತಾನೆ ಹೇಳ್ಬೋದು ಗಿಲ್ಲಿ ಮತ್ತೆ ಕಾವ್ಯನ್ಗೆ. ನಿಮ್ಗೆ ಅಕಸ್ಮಾತ್ ಒಬ್ಬ ವ್ಯಕ್ತಿಯ ಸೋಲು ಇಡೀ ಮನೆಗೆ ಇಷ್ಟೊಂದು ಖುಷಿ ಕೊಡ್ತಿದೆ ಅಂತಂದ್ರೆ, ಇವ್ರೇನಾದ್ರೂ ಗೆದ್ಬಿಟ್ಟು ಕ್ಯಾಪ್ಟನ್ ಆಗ್ಬಿಟ್ಟಿದ್ರೆ ಇವ್ರನ್ನ ಯಾವ ರೀತಿ ನೋಡ್ತಿದ್ರು, ಎಷ್ಟು ಉರ್ಕೋತಿದ್ರು ಅನ್ನೋದನ್ನ ಥಿಂಕ್ ಮಾಡ್ಬೇಕಾಗತ್ತೆ. ಎಲ್ಲ ಆದ್ಮೇಲೆ ನಾವು ಗೆಲ್ಬೇಕಾಗಿತ್ತು ಅಂತ ಅನ್ನೋದಲ್ಲ, ಅಟ್ಲೀಸ್ಟ್ ಒಂಚೂರು ಎಫರ್ಟ್ಸ್ ಅನ್ನೋದನ್ನ ಹಾಕ್ಬೇಕು. ಅಂಡ್ ಟಾಸ್ಕ್ ಅಂತ ಬಂದಾಗ ಸ್ವಲ್ಪ ಸೀರಿಯಸ್ ಆಗಿ ಏನಾದ್ರು ಒಂದ್ ಸ್ವಲ್ಪ ಸ್ಟ್ರಾಟಜಿ ಮಾಡ್ಕೊಂಡು ಪ್ಲಾನಿಂಗ್ ಅನ್ನು ಮಾಡ್ಕೊಂಡು ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಂಗೆ ಅನಿಸ್ತಿದೆ. ಅಂಡ್ ಇನ್ನು ಕ್ಯಾಪ್ಟನ್ ಆದಂತಹ ರಘು ಅಲ್ಲ, ಕ್ಯಾಪ್ಟನ್ ಆದಂತಹ ನಮ್ಮ ಚೈತ್ರ ಕುಂದಾಪುರ ಮತ್ತೆ ಅಭಿ ಅವರು. ಚೈತ್ರ ಕುಂದಾಪುರ ಅವರ ದೆಸೆಯಿಂದ ಸ್ಪಂದನ ಅವರು ಕ್ಯಾಪ್ಟನ್ ಆಗುವ ಹಾಗಾಯ್ತು. ಯಾಕಂದ್ರೆ ಸ್ಪಂದನ ಅವರ ಪರವಾಗಿ ಚೈತ್ರ ಕುಂದಾಪುರ ಅವರು ಆಡಿದ್ರು. ಅಂಡ್ ಇವರು ಕ್ಯಾಪ್ಟನ್ ಆದಾಗ ನಮ್ಮ ಗಿಲ್ಲಿ ನಡ್ಕೊಳ್ತಿರುವಂತಹ ರೀತಿ ತುಂಬಾನೇ ಅತಿರೇಕ ಅನಿಸ್ತಿದೆ. ಯಾಕಂದ್ರೆ ಕಡ್ಲೆಪುಟ್ಟಿ ಅಂತ ಹೇಳಿ ಸ್ವಲ್ಪ ಸಲಿಗೆ ಇರೋದ್ರಿಂದ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗೋದು, ಪ್ರತಿ ಬಾರಿ ಹೋಗ್ತಾನೆ, ಪ್ರತಿ ವಾರನೂ
ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗ್ತಾನೆ, ಯಾರೇ ಕ್ಯಾಪ್ಟನ್ ಅಂದ್ರೂ ನಾನು ವೈಸ್ ಕ್ಯಾಪ್ಟನ್ ಅಂತ ಹೇಳಿ ಅವ್ರ ಐಟಮ್ಸ್ನೆಲ್ಲ ತೊಗೊಂಡೋಗಿ ರೂಮಲ್ಲಿ ಇಡೋದು, ಕ್ಯಾಪ್ಟನ್ ರೂಮಲ್ಲಿ ಇಡೋದು, ಈ ರೀತಿ ಮಾಡ್ಕೊಂಡು ಪ್ರತಿ ವಾರ ಮಾಡ್ತಾನೆ ಇದ್ದಾನೆ. ಬಟ್ ನಿನ್ನೆ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದ ಅಂತ ನನಗೆ ಅನಿಸ್ತು. ಆ ಮಂಚದ ಮೇಲೆ ಮಲ್ಕೊಳೋದು, ಇಬ್ಬರ ಮಧ್ಯೆ ಕೂತ್ಕೊಂಡು ಫೋಟೋ ತೆಗಿರಿ ಅಂತ ಅನ್ನೋದು, ಬಾರೆ ಇಲ್ಲಿ ಅಂತ ಅನ್ನೋದು, ಇದೆಲ್ಲ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ ಆಯಿತು ಅಂತ ಅನಿಸ್ತು. ಆ್ಯಂಡ್ ಇದನ್ನೆಲ್ಲ ಫುಟೇಜಲ್ಲಿ ತೋರಿಸ್ತಿದ್ದಾರೆ ಅಂತ ಅಂದಾಗ ಎಲ್ಲೋ ಒಂದು ಕಡೆ ವೀಕೆಂಡಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಸೀರಿಯಸ್ ಆಗಿ ಆಗ್ಬೋದು ಅಂತ ನಂಗೆ ಅನಿಸ್ತಿದೆ. ಆ್ಯಂಡ್ ಇದ್ರ ಬಗ್ಗೆ ಕೂಡ ಒಂಚೂರು ಸೀರಿಯಸ್ ಆಗಿರಬೇಕು ಗಿಲ್ಲಿ. ಆ್ಯಂಡ್ ಕ್ಯಾಪ್ಟನ್ ರೂಮ್ ಒಳಗಡೆ ನಾನು ಕ್ಯಾಪ್ಟನ್ ಆದಾಗ ಮಾತ್ರ ಕಾಲಿಡ್ತೀನಿ ಅನ್ನುವಂಥ ಮೈಂಡ್ ಸೆಟ್ಟನ್ನು ಬೆಳೆಸ್ಕೊಬೇಕು. ಅಲ್ಲಿ ಯಾರೂ ಸಹ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗೋದಿಲ್ಲ, ಬಟ್ ಗಿಲ್ಲಿ ಮಾತ್ರ ವಾರನೂ ಹೋಗ್ತಾನೆ. ಎಸ್, ಐಟಮ್ಸ್ ಎಲ್ಲ ಇಡೋದಕ್ಕೆ ಹೋಗ್ತಾನೆ ಸರಿ, ಬಟ್ ಬೆಡ್ ಮೇಲೆ ಮಲ್ಕೊಳೋದು ಇದೆಲ್ಲ ಮಾಡೋದು ಸ್ವಲ್ಪ ಅತಿರೇಕ ಅಂತಲೇ ಅನಿಸ್ತು. ಆ್ಯಂಡ್ ಇನ್ನು ಕಾವ್ಯ ಗಿಲ್ಲಿ ಅಂತ ನೋಡೋದಾದ್ರೆ ಲೈಕ್ ಅತಿ ಆಸೆ ಪಡೋದಕ್ಕೆ ಹೋಗಿ ಇವತ್ತು ಈ ಪರಿಸ್ಥಿತಿ ತಂದ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಮತ್ತಿನ್ನೂ ಎಸ್, ಕಾವ್ಯನ ಕಾವು ಅನ್ನೋದು ಈ ಕಡೆಯಿಂದ ಕಾವ್ಯ ಅಣ್ಣ ಅಂತ ಅನ್ನೋದು ಇದು ಕೂಡ ತುಂಬ ಓವರ್ ಆಗ್ತಿದೆ ಅಂತಲೇ ಅನ್ನಿಸ್ತಿದೆ. ತುಂಬ ಎಪಿಸೋಡಲ್ಲಿ ತೋರಿಸ್ತಿದ್ದಾರೆ ಅಂತಂದರೆ ಒಂದು ಸ್ವಲ್ಪ ಕ್ರಿಂಜ್ ಅಂತಲೇ ಅನ್ನಿಸ್ತಿದೆ. ಇವರ ಒಂದು ಬರ್ತಾ 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 ಲೈಕ್ ಅದೇ ಅತಿ ಆಗ್ತಿದೆಯಲ್ಲ, ಅದನ್ನೇ ನೋಡಿ 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 ಒಂದು ಸ್ವಲ್ಪ ಕ್ರಿಂಜ್ ಅಂತ ಅನ್ನಿಸ್ತಿದೆ. ಆ್ಯಂಡ್ ಇನ್ನು ಸೂರಜ್ ಮತ್ತು ರಾಶಿಕಾ ಬಗ್ಗೆ ಮಾತಾಡೋದಾದ್ರೆ ಪಾಪ ಅನಿಸುತ್ತೆ. ಇವರು ರಾಶಿಕಾ ಲೈಕ್ ಪ್ರತಿ ವಾರ ಏನಾದರೂ ಒಂದು ಹರ್ಡಲ್ ಬರುತ್ತೆ ಅವಳಿಗೆ, ಪ್ರತಿ ವಾರ ಏನಾದರೂ ಒಂದು ಎಫರ್ಟ್ಸನ್ನು ಹಾಕಿ ಟಾಸ್ಕನ್ನು ಮಾಡ್ತಾಳೆ. ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡುವಂಥ ವ್ಯಕ್ತಿ ರಾಶಿಕಾ ಅಂತ ಹೇಳ್ಬೋದು. ಹುಡುಗರ ಸಮಕ್ಕೆ ರಿಂಗ್ಸನ್ನು ಕಲೆಕ್ಟ್ ಮಾಡಿದ್ಲು, ಬಟ್ ಆದರೂ ಕೂಡ ಒಂದು ಟಾಸ್ಕಲ್ಲಿ ರಾಶಿಕನ ಆಚೆ ಇಡ್ತಾರೆ. ಯಾಕಂದರೆ ಒಂದು ಜೆನ್ಯೂನ್ ರೀಸನನ್ನು ಕೊಟ್ಟರು. ರಘು ಅವರು ಅಶ್ವಿನಿ ಅವರು ಲೈಕ್ ಮುಚ್ಚುಮರೆ ಮಾಡಲಿಲ್ಲ, ಒಂದು ಜೆನ್ಯೂನ್ ರೀಸನನ್ನು ಕೊಟ್ಟರು. ಜೆನ್ಯೂನ್ ರೀಸನನ್ನು ಕೊಟ್ಟು ಅವರು ಟಫ್ ಕಾಂಪಿಟೇಟರ್ಸು, ನೆಕ್ಸ್ಟ್ ಟಾಸ್ಕ್ಗೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವರನ್ನು ಆಚೆ ಇಟ್ಟರು. ಪಾಪ ಅವ್ರಿಗೆ ನಿಂತ್ಕೊಂಡಿದ್ರೆ ಕಣ್ಣಲ್ಲಿ ನೀರು ಸುರಿತಾನೆ ಇತ್ತು ರಾಶಿಕಾಗೆ. ಪ್ರತಿ ವಾರ ಈ ರೀತಿ ಏನಾದರೂ ಒಂದು ಆಗುತ್ತೆ. ಅವಳಿಂದ ಏನೂ ಮಿಸ್ಟೇಕ್ಸ್ ಆಗೋದಿಲ್ಲ. ಅವಳು ಕ್ಯಾಪ್ಟನ್ ಆಗೋದಕ್ಕೆ ಅವಳು ಏನೇನು ಬೇಕೋ ಎಲ್ಲ ಸಹ ಮಾಡ್ತಾರೆ. ಬಟ್ ಬೇರೆ ಕಂಟೆಸ್ಟೆಂಟ್ ಯಾರಾದರೂ ಒಬ್ಬರು ಅವ್ರಿಗೆ ಹರ್ಡಲಾಗಿ ನಿಂತ್ಕೊತಾರೆ ಅವ್ರಿಗೆ ಕ್ಯಾಪ್ಟನ್ ಆಗೋದಕ್ಕೆ. ಸೊ ಈ ರೀತಿ ಆಯಿತು. ಆ್ಯಂಡ್ ಸ್ವಲ್ಪ ಹೊತ್ತು ಹತ್ಕೊಂಡ್ಲು ಕೂಡ, ಅವಳನ್ನ ಗೇಮಿಂದ ತೆಗೆದಾಕಿದಾಗ ಹತ್ಕೊಂಡ್ಲು. ಆ್ಯಂಡ್ ಸೂರಜ್ ಅವರು ಸ್ವಲ್ಪ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಸ್ವಲ್ಪ ಹೊತ್ತು ಒಬ್ಬಳೇ ಇದ್ದು ಬಂದು ಓಕೆ ಫೈನ್ ಲೆಟ್ಸ್ ಮೂವ್ ಆನ್ ಅನ್ನೋ ರೀತಿ ಆದ್ಲು. ಬಟ್ ಸೂರಜ್ಜು ಏನಾಯಿತು ಅಂತಂದರೆ ಜಾಸ್ತಿ ಹೊತ್ತೆ ಡ್ರ್ಯಾಗ್ ಮಾಡ್ಕೊಂಡು ಹೋದ್ರು. ಯಾಕಂದರೆ ರಾಶಿಕಾ ಇವ್ರು ಗೆಲ್ಲಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಶಿಕಾನ ಗೆಲ್ಲಿಸ್ಬೇಕು ಅನ್ನೋದು ಇವ್ರ ತಲೆನಲ್ಲಿ ಇತ್ತು ಅನ್ನೋದು ತುಂಬ ಎವಿಡೆಂಟಾಗಿ ಕಾಣಿಸ್ತಿತ್ತು. ಸೊ ರಾಶಿಕಾ ಅವ್ರ ಹತ್ರ ಸ್ವಲ್ಪ ಬೇಜಾರು ಮಾಡ್ಕೊಂಡೇ ಇದ್ರು ಇವರು. ಆ್ಯಂಡ್ ರಾಶಿಕಾ ಅವರು ಬಂದು ಸ್ವಲ್ಪ ಕನ್ವಿನ್ಸ್ ಮಾಡಿದ್ರು. ಆ್ಯಂಡ್ ಸೂರಜ್ ಅವರು ರಾಶಿಕಾ ಅವ್ರು ಅಳ್ಬೇಕಾದ್ರೆ ಕನ್ವಿನ್ಸ್ ಮಾಡಿದ್ರು. ಆ್ಯಂಡ್ ಆ ಒಂದು ಪಾಯಿಂಟ್ನ ಅಲ್ಲಿಗೆ ಬಿಟ್ಟು ಮುಂದೆ ಹೋಗ್ತಿರ್ತಾರೆ. ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ. ರಾಶಿಕಾ ಅವ್ರ ಹತ್ರ ಆಗಿರ್ಬೋದು, ಸೂರಜ್ ಅವ್ರ ಹತ್ರ ಆಗಿರ್ಬೋದು, ಆ ಒಂದು ಪಾಯಿಂಟ್ ತುಂಬ ಇಷ್ಟ ಆಗುತ್ತೆ. ಬಟ್ ಗಿಲ್ಲಿ ಕಾವ್ಯ ಅಂತ ಬಂದಾಗ ಒಬ್ಬರು ತುಂಬ ಡಾಮಿನೇಟ್ ಮಾಡ್ತಾರೆ. ಗಿಲ್ಲಿನ ಕಾವ್ಯ ತುಂಬ ಡಾಮಿನೇಟ್ ಮಾಡ್ತಾರೆ. ಸೊ ಈ ರೀತಿ ಇವರಿಲ್ಲ. ಲೈಕ್ ಸೂರಜ್ ಅವರಾಗಿರ್ಬೋದು, ರಾಶಿಕಾ ಅವರಾಗಿರ್ಬೋದು, ಆ ರೀತಿ ಇಲ್ಲ. ಒಬ್ಬರಿಗೆ ಹರ್ಟ್ ಆಗಿದೆ ಅಂತಂದಾಗ ಇನ್ನೊಬ್ರು ಸಪೋರ್ಟಿವ್ ಆಗಿ ನಿಂತ್ಕೋತಾರೆ ಅಂತ ಕಾಣಿಸ್ತು. ಆ್ಯಂಡ್ ಒಬ್ಬರ ಮಾತನ್ನ ಇಬ್ಬರು ತಗೋತಿದ್ದಾರೆ ಅಂತ ಕಾಣಿಸ್ತು. ಇವ್ರದ್ದು ಸ್ವಲ್ಪ ಕ್ರಿಂಜ್ ಲವ್ ಸ್ಟೋರಿ ಅಂತಲೇ ಅನಿಸುತ್ತೆ. ಬಟ್ ಕೆಲವೊಂದು ಬಾರಿ ತುಂಬ ಮೆಚೋರ್ಡ್ ಆಗಿ ಆಡ್ತಾರೆ. ಬಟ್ ರಾಶಿಕಾ ಅವ್ರು ಎಲ್ಲೋ ಒಂದೊಂದು ಕಡೆ ಸ್ವಲ್ಪ ಚೈಲ್ಡಿಶ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಅನ್ನಿಸ್ತು. ನನ್ನ ಎಪಿಸೋಡ್ ನೋಡಿದಾಗ ಓವರ್ ಆಲ್ ನನ್ನ ಅನಿಸಿಕೆ ಇಷ್ಟೆಲ್ಲ ಆಗಿತ್ತು. ಸೊ ನಿಮಗೆ ನನ್ನ ಎಪಿಸೋಡ್ ನೋಡಿದಾಗ ಏನು ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಏನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.